ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ 17 ಆರೋಪಿಗಳು ಜೈಲಲ್ಲೇ ಫಿಕ್ಸ್ ಆಗೋದು ಪಕ್ಕಾ ಅನಿಸ್ತಿದೆ. ಹತ್ಯೆಯ ಒಳಸಂಚಿನ ಕುರಿತು ಮಹತ್ವದ ಮಾಹಿತಿ ಸಿಕ್ಕಿದೆ ಅಂತೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ ಮತ್ತು ಗ್ಯಾಂಗ್ 3 ಸೆಕೆಂಡ್ನ ಆತಂಕ. ಒಂದೇ ಒಂದು ವಿಡಿಯೋ ತಂದಿಡ್ತು ಸಂಕಷ್ಟ. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ ಎಂಬಂತೆ ಕಾಣುತ್ತಿದೆ. ಯಾಕಂದ್ರೆ ಒಂದಾದರ ಮೇಲೊಂದು ದಾಸನಿಗೆ ಸಂಕಷ್ಟಗಳು ಎದುರಾಗಲು ಕ್ಯೂನಲ್ಲಿ ನಿಂತಂತಿವೆ. ಈಗಾಗಲೇ ಹಲವು ಸಾಕ್ಷಿಗಳನ್ನ ಕಲೆ ಹಾಕಿರೋ ಪೊಲೀಸರಿಗೆ ಮತ್ತೊಂದು ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ದರ್ಶನ್ ಮತ್ತು ಗ್ಯಾಂಗ್ ಕ್ರೌರ್ಯಕ್ಕೆ ಸಿಕ್ತು ಮತ್ತೊಂದು ಸಾಕ್ಷಿ. ಐಫೋನ್ನಲ್ಲಿ ಅಡಗಿದೆಯಂತೆ ಅದೊಂದು ಪ್ರಮುಖ ಎವಿಡೆನ್ಸ್. ಆರೋಪಿಯೊಬ್ಬನ ಮೊಬೈಲ್ ರಿಟ್ರೀವ್ಗೆ ಕಾಕಿ ಹರಸಾಹಸ. ಆರೋಪಿಯೊಬ್ಬನ ಫೋನ್ನಲ್ಲಿ ರೆಕಾರ್ಡ್ ಆಗಿದೆ ಹಲ್ಲೆ ದೃಶ್ಯ. ಕೊಲೆ ಮಾಡೋ ವೇಳೆ 3 ಸೆಕೆಂಡ್ ವಿಡಿಯೋ ರೆಕಾರ್ಡ್. ಆ 3 ಸೆಕೆಂಡ್ನಲ್ಲಿದೆಯಂತೆ ಕೊಲೆಯ ಸ್ಫೋಟಕ ಎವಿಡೆನ್ಸ್. ಆ ಮೊಬೈಲ್ ಅನ್ನ ಹೈದರಾಬಾದ್ FSLಗೆ ಕಳುಹಿಸಿರೋ ಪೊಲೀಸರು. ಆ 3 ಸೆಕೆಂಡ್ ವಿಡಿಯೋ ಸಿಕ್ಕರೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯ. ಹೀಗಾಗಿ ಆ ವಿಡಿಯೋ ರಿಕವರಿಗಾಗಿ ಕಾಯ್ತಿರುವ ಪೊಲೀಸರು ಸದ್ಯ ಎಲ್ಲ DVRಗಳನ್ನ ರಿಟ್ರೀವ್ ಮಾಡಿದ್ದು, ಸದ್ಯ ಆರೋಪಿಗಳ ಚಲನವಲನದ ಸಂಪೂರ್ಣ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಇದು ಕೋರ್ಟ್ನಲ್ಲಿ ಹಾಜರುಪಡಿಸಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ 17 ಆರೋಪಿಗಳು ಜೈಲಲ್ಲೇ ಫಿಕ್ಸ್ ಆಗೋದು ಪಕ್ಕಾ ಅನಿಸ್ತಿದೆ. ಹತ್ಯೆಯ ಒಳಸಂಚಿನ ಕುರಿತು ಮಹತ್ವದ ಮಾಹಿತಿ ಸಿಕ್ಕಿದೆ ಅಂತೆ. ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ದರ್ಶನ್ ಮತ್ತು ಗ್ಯಾಂಗ್ 3 ಸೆಕೆಂಡ್ನ ಆತಂಕ. ಒಂದೇ ಒಂದು ವಿಡಿಯೋ ತಂದಿಡ್ತು ಸಂಕಷ್ಟ. ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ಗೆ ಸದ್ಯಕ್ಕೆ ಬಿಡುಗಡೆ ಭಾಗ್ಯ ಇಲ್ಲ ಎಂಬಂತೆ ಕಾಣುತ್ತಿದೆ. ಯಾಕಂದ್ರೆ ಒಂದಾದರ ಮೇಲೊಂದು ದಾಸನಿಗೆ ಸಂಕಷ್ಟಗಳು ಎದುರಾಗಲು ಕ್ಯೂನಲ್ಲಿ ನಿಂತಂತಿವೆ. ಈಗಾಗಲೇ ಹಲವು ಸಾಕ್ಷಿಗಳನ್ನ ಕಲೆ ಹಾಕಿರೋ ಪೊಲೀಸರಿಗೆ ಮತ್ತೊಂದು ಮಹತ್ವದ ಸಾಕ್ಷ್ಯ ಸಿಕ್ಕಿದೆ. ದರ್ಶನ್ ಮತ್ತು ಗ್ಯಾಂಗ್ ಕ್ರೌರ್ಯಕ್ಕೆ ಸಿಕ್ತು ಮತ್ತೊಂದು ಸಾಕ್ಷಿ. ಐಫೋನ್ನಲ್ಲಿ ಅಡಗಿದೆಯಂತೆ ಅದೊಂದು ಪ್ರಮುಖ ಎವಿಡೆನ್ಸ್. ಆರೋಪಿಯೊಬ್ಬನ ಮೊಬೈಲ್ ರಿಟ್ರೀವ್ಗೆ ಕಾಕಿ ಹರಸಾಹಸ. ಆರೋಪಿಯೊಬ್ಬನ ಫೋನ್ನಲ್ಲಿ ರೆಕಾರ್ಡ್ ಆಗಿದೆ ಹಲ್ಲೆ ದೃಶ್ಯ. ಕೊಲೆ ಮಾಡೋ ವೇಳೆ 3 ಸೆಕೆಂಡ್ ವಿಡಿಯೋ ರೆಕಾರ್ಡ್. ಆ 3 ಸೆಕೆಂಡ್ನಲ್ಲಿದೆಯಂತೆ ಕೊಲೆಯ ಸ್ಫೋಟಕ ಎವಿಡೆನ್ಸ್. ಆ ಮೊಬೈಲ್ ಅನ್ನ ಹೈದರಾಬಾದ್ FSLಗೆ ಕಳುಹಿಸಿರೋ ಪೊಲೀಸರು. ಆ 3 ಸೆಕೆಂಡ್ ವಿಡಿಯೋ ಸಿಕ್ಕರೆ ಕೇಸ್ನಲ್ಲಿ ಪ್ರಮುಖ ಸಾಕ್ಷ್ಯ. ಹೀಗಾಗಿ ಆ ವಿಡಿಯೋ ರಿಕವರಿಗಾಗಿ ಕಾಯ್ತಿರುವ ಪೊಲೀಸರು ಸದ್ಯ ಎಲ್ಲ DVRಗಳನ್ನ ರಿಟ್ರೀವ್ ಮಾಡಿದ್ದು, ಸದ್ಯ ಆರೋಪಿಗಳ ಚಲನವಲನದ ಸಂಪೂರ್ಣ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಇದು ಕೋರ್ಟ್ನಲ್ಲಿ ಹಾಜರುಪಡಿಸಿದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಶಿಕ್ಷೆ ಆಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಸಮಯವೇ ಪೊಲೀಸರಿಗೆ ದೊಡ್ಡ ಟೆನ್ಷನ್ ಆಗಿತ್ತು. ಇದೀಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಲ್ಲಿ ಆ ಸಮಯ ಸಿಕ್ಕಿದೆಯಂತೆ. ಹಾಗಿದ್ರೆ ರೇಣುಕಾಸ್ವಾಮಿ ಕೊಲೆಯಾಗಿರುವ ಸಮಯ ಯಾವುದು ಅಂತೀರಾ? ಈ ಸ್ಟೋರಿ ನೋಡಿ. ರೇಣುಕಾಸ್ವಾಮಿ ಕೊಲೆ ಸಮಯ ಕೊನೆಗೂ ಪತ್ತೆ. ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ದಾಖಲು. ರೇಣುಕಾಸ್ವಾಮಿ ಹತ್ಯೆ ಕೇಸ್ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಕೊಲೆ ನಡೆದಿದ್ದು ಹೇಗೆ, ಕೊಲೆಗೂ ಮುನ್ನ ಪಟ್ಟಣಗೆರೆ ಶೆಡ್ನಲ್ಲಿ ಏನೇನೆಲ್ಲ ಆಯಿತು ಎಂಬುದು ಪೊಲೀಸರ ತನಿಖೆ ಮೂಲಕ ಬಯಲಾಗಿತ್ತು. ಇದೀಗ ಮತ್ತೊಂದು ಸ್ಫೋಟಕ ಅಂಶವೊಂದು ಪೋಸ್ಟ್ ಮಾರ್ಟಮ್ ವರದಿಯಲ್ಲಿ ಬಹಿರಂಗವಾಗಿದೆ. ರೇಣುಕಾಸ್ವಾಮಿ ಹತ್ಯೆಯ ರಕ್ಕಸ ಕ್ಷಣ ಯಾವುದು ಎಂದು ಹುಡುಕಾಟ ನಡೆಸುತ್ತಿದ್ದ ಪೊಲೀಸರಿಗೆ ಕೊನೆಗೂ ಸಮಯ ಪತ್ತೆಯಾಗಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ಚಿತ್ರದುರ್ಗದಿಂದ ಬೆಳಿಗ್ಗೆ 10 ಗಂಟೆಗೆ ರೇಣುಕಾಸ್ವಾಮಿಯನ್ನ ಕರೆತಂದ ದರ್ಶನ್ ಗ್ಯಾಂಗ್ ಸಂಜೆ ಒಳಗಾಗಿ ಪಟ್ಟಣಗೆರೆ ಶೆಡ್ಗೆ ಕರೆದೊಯ್ದಿದ್ದು, ಅಲ್ಲಿ ಹಲ್ಲೆ ಮಾಡಿದ್ದ ಕೀಚಕರ ತಂಡ ಯಾವ ಸಮಯಕ್ಕೆ ಕೊಂದಿದ್ರು ಎಂಬುದು ಮಾತ್ರ ದಾಖಲಾಗಿರಲಿಲ್ಲ. ಆದರೆ ಪೋಸ್ಟ್ ಮಾರ್ಟಂನಲ್ಲಿ ಸಂಜೆ 7 ಗಂಟೆಗೆ ಹತ್ಯೆ ಮಾಡಿ ಮಧ್ಯರಾತ್ರಿ 12 ಗಂಟೆಯೊಳಗೆ ಸಾಕ್ಷಿ ನಾಶ ಮಾಡಿದ್ದರೆಂಬ ಮಾಹಿತಿ ಸಿಕ್ಕಿದೆ. ಸಂಜೆ 7 ಗಂಟೆಯಿಂದ ಮಧ್ಯರಾತ್ರಿ 12 ಗಂಟೆಗೆ ಎವಿಡೆನ್ಸ್. ಈ ಸಮಯವನ್ನ ಪ್ರೈಮ್ ಟೈಮ್ ಎಂದು ಉಲ್ಲೇಖಿಸಿದ ಕಾಕಿ. ಪೊಲೀಸರ ತನಿಖೆಗೆ ಗೋಲ್ಡನ್ ಟೈಮ್ 7 PM to 12 AM.
ರೇಣುಕಾಸ್ವಾಮಿ ಕೊಲೆಯಾಗಿದ್ದು ಕರೆಕ್ಟ್ ಆಗಿ 7 ಗಂಟೆಗೆ. ಸರಿಯಾಗಿ 7 ಗಂಟೆಗೆ ಜೀವ ತೆಗೆದಿದ್ದ ದರ್ಶನ್ ಮತ್ತು ಗ್ಯಾಂಗ್. ಕೊಲೆ ಮಾಡಿ ಕೊಠಡಿಯಲ್ಲಿ ಬಾಡಿ ಬಿಸಾಕಿದ್ರು ಡೆವಿಲ್ ಟೀಮ್. ಕೊಲೆ ಬಳಿಕ ಗಂಟೆಗಟ್ಟಲೆ ಸಾಕ್ಷಿ ನಾಶ ಮಾಡಿ ಖತರ್ನಾಕ್ ತಂಡ ಅಟ್ಟಿಸಿಕೊಂಡು ಹೊಡೆದು ಕರೆಂಟ್ ಶಾಕ್ ಕೊಟ್ಟು ಜೀವ ತೆಗೆದಿದ್ರು. ಸಾಕ್ಷಿ ನಾಶದ ಬಳಿಕ ದರ್ಶನ್ ಸೇರಿ 15 ಜನ ಆರೋಪಿಗಳು ದೌಡು. 2 ಆರೋಪಿಗಳು ಬಿಟ್ಟು ಉಳಿದೆಲ್ಲರೂ ಸ್ಥಳದಿಂದ ಎಸ್ಕೇಪ್. ಆ ಇಬ್ಬರಿಂದಲೇ ನಡೆದಿತ್ತು ಸಾಕ್ಷ್ಯನಾಶ, ಬಾಡಿ ಶಿಫ್ಟಿಂಗ್ ಕಾರ್ಯ. ಈ ಮಧ್ಯೆ ಶೆಡ್ನಲ್ಲೇ ಜೀವ ಬಿಟ್ಟಿದ್ದ ರೇಣುಕಾಸ್ವಾಮಿ ಬಾಡಿಯನ್ನ ತಂದು ಸೆಕ್ಯೂರಿಟಿ ಕೊಠಡಿಯಲ್ಲಿ ಹಾಕಿದ್ದ 2 ಆರೋಪಿಗಳು 12 ಗಂಟೆ ನಂತರ ಬಾಡಿ ಶಿಫ್ಟ್ ಮಾಡಿದ್ದಾರೆ. ಇಡೀ ಕೇಸ್ನ ಸಾಕ್ಷ್ಯವನ್ನೇ ನಾಶ ಮಾಡಲು ಯತ್ನಿಸಿದ ಆರೋಪಿಗಳು ಇಡೀ ಶೆಡ್ನಲ್ಲಿ ಸಿಸಿಟಿವಿ ಕಂಪ್ಲೀಟ್ ಡಿಲೀಟ್ ಮಾಡಿದ್ದಾರೆ. ದರ್ಶನ್ ಮತ್ತು ಗ್ಯಾಂಗ್ ಬಂದಿದ್ದು ಹೋಗಿದ್ದು ಹೊಡೆದಿದ್ದು ಎಲ್ಲ ಎವಿಡೆನ್ಸ್ ಸಿಗದಂತೆ ಶೆಡ್ನಲ್ಲಿರೋ 20ಕ್ಕೂ ಹೆಚ್ಚು ಸಿಸಿಟಿವಿ ಫುಟೇಜ್ ಅನ್ನ ನಾಶ ಮಾಡಿದ್ರು. ಹೀಗಾಗಿ ಡಿಲೀಟ್ ಆಗಿರೋ ಎಲ್ಲ ಡೇಟಾ ರಿಟ್ರೀವ್ ಮಾಡ್ತಿರೋ ಪೊಲೀಸರು ಡಿವಿಆರ್ ಅನ್ನ FSL ಗೆ ಕಳುಹಿಸಿ ಕಂಪ್ಲೀಟ್ ರಿಕವರಿ ಆಗಿ ರಿಪೋರ್ಟ್ ಬಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ತಪ್ಪದ ಸಂಕಷ್ಟ ಎನ್ನಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಕೊಲೆ ಕೇಸ್ ನಟ ದರ್ಶನ್ಗೆ ಕಾನೂನಿನ ಕುಣಿಕೆಗೆ ಇನ್ನಷ್ಟು ಹತ್ತಿರ ಮಾಡ್ತಾ ಇದೆ. ಪರಮಾಪ್ತರೇ ಯಜಮಾನನಿಗೆ ಗುಂಡಿ ತೋಡಿದ್ದಾರೆ. ಹೇಗೆ ಅಂತೀರಾ? ಈ ಸ್ಟೋರಿ ನೋಡಿ. ನಟ ದರ್ಶನ್ಗೆ ಕಂಟಕ ತಂದ್ರ ಅತ್ಯಾಪ್ತರು. ತಮ್ಮಲ್ಲೇ ಕೆಲಸಕ್ಕಿದ್ದವರಿಂದಲೇ 164 ಹೇಳಿಕೆ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಕೇಸ್ ಜೈಲಿಗೆ ಸೇರಿ ಇಂದಿಗೆ ಬರೋಬ್ಬರಿ 1 ತಿಂಗಳಾಯಿತು. ದಿನೇ ದಿನೇ ಡೆವಿಲ್ಗೆ ಕಾನೂನಿನ ಕುಣಿಕೆ ಹತ್ತಿರವಾಗುತ್ತಿದೆ. ಕೊಲೆ ಸಂದರ್ಭದಲ್ಲಿದ್ದ ಸ್ನೇಹಿತರು, ಮನೆ ಕೆಲಸದವರು ದರ್ಶನ್ ವಿರುದ್ಧ ಸಾಲು ಸಾಲು ಸಾಕ್ಷಿಗಳಾಗಿದ್ದಾರೆ. ದರ್ಶನ್ ಸಂಬಳ ನೀಡುವವರೇ ಈಗ ದರ್ಶನ್ ವಿರುದ್ಧ ಸಾಕ್ಷಿಯಾಗಿದ್ದಾರೆ. ಇದರ ಮಧ್ಯೆ ಪೊಲೀಸರು ಸಾಕ್ಷಿಯೇನೋ ದಾಖಲಿಸಿದ್ದಾರೆ. ಆದರೆ ಸಂಬಳ ಕೊಟ್ಟ ದಣಿಯ ವಿರುದ್ಧ ಸಾಕ್ಷಿ ಹೇಳಲು ಉಲ್ಟಾ ಹೊಡೆಯುತ್ತಾರಾ ಎಂಬ ಅನುಮಾನದಲ್ಲಿ ಕಾಮಾಕ್ಷಿಪಾಳ್ಯ ಖಾಕಿ ಪಡೆ ಎಲ್ಲರಿಂದಲೂ 164 ಹೇಳಿಕೆ ದಾಖಲು ಮಾಡಿದೆಯಂತೆ. ಬಾಬುಲ್ ಖಾನ್ ಮನೆ ಕೆಲಸದವ, ಸುಶೀಲಮ್ಮ ಮನೆ ಕೆಲಸದಾಕೆ, ಅಮೀರ್ ಖಾನ್ ಮನೆ ಕೆಲಸದವ, ಮ್ಯಾನೇಜರ್, ಹಣಕಾಸು ವ್ಯವಹಾರ, ಕಾಸ್ಟ್ಯೂಮ್ ಡಿಸೈನರ್, ದರ್ಶನ್ PA. ಇವರೆಲ್ಲರೂ ತನಿಖಾ ಕಾಲದಲ್ಲಿ ಉಲ್ಟಾ ಆಗಬಾರದು ಎಂದು ಎಲ್ಲರಿಗೂ CRPC 164 ಹೇಳಿಕೆ ದಾಖಲಿಸಿದ್ದಾರೆ. ಇಷ್ಟಲ್ಲದೆ ಯಾವುದೇ ಒಂದು ಸಾಕ್ಷಿಯು ದರ್ಶನ್ ಪರ ನಿಲ್ಲದಂತೆ ಎಲ್ಲ ವಿಟ್ನೆಸ್ಗಳನ್ನು ಪೊಲೀಸರು ಪಕ್ಕಾ ಮಾಡಿಕೊಂಡಿದ್ದಾರೆ. ಕ್ರೈಮ್ ಬ್ಯೂರೋ, ನಾಗರಾಜ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.